ಚನ್ನಪಟ್ಟಣದ ನಗರದ ಹೃದಯ ಭಾಗದಲ್ಲಿ ಇರುವ ಶ್ರೀ ಕೋಟೆ ಮಾರಮ್ಮ ದೇವಾಲಯದ ಮುಂಭಾಗದಲ್ಲಿ ಚರಂಡಿ ಮೇಲಿನ ಕಾಂಕ್ರೀಟ್ ಬೆಡ್ ಕುಸಿದಿದ್ದು ಸುಮಾರು 8-9 ತಿಂಗಳಿಂದ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ಚರಂಡಿ ವಾಸನೆಯಿಂದ ಮೂಗು ಹಿಡಿದುಕೊಂಡು ದೇವರ ದರ್ಶನಕ್ಕೆ ಬರುವ ಪರಿಸ್ಥಿತಿ ಎದುರಾಗಿದೆ. ಇದನ್ನ ನಗರಸಭೆ ಅಧಿಕಾರಿಗಳು ಸರಿಪಡಿಸಬೇಕೆಂದು ದೇವಾಲಯದ ಕಾರ್ಯದರ್ಶಿ ಕೃಷ್ಣ ಯಲೇಕೇರಿ ರಾಜೇಶ್ ಹಾಗೂ ಆಡಳಿತ ಮಂಡಳಿಯವರು ಮನವಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಮೂಗಿಗೆ ಕೈಲಿ ಒಳಗಡೆ ದೇವಸ್ಥಾನಕ್ಕೆ ಬರೋದು ಈಗ ಇದಾಗೈತೆ. ಅವ್ರಿಗೆ ಆ ಸ್ಮೆಲ್ಲಿಂದನೇ ಅರ್ಧ ಭಕ್ತಾದಿಗಳು ಬರ್ತಾ ಇಲ್ಲ. ಅವ್ರು ಮೂಗು ಹಿಡ್ಕೊಂಡು ಹೋಗುವ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇಲ್ಲಿ ದೇವಸ್ಥಾನದ ಮುಂಭಾಗ. ಕೋಟೆ ಮಾರಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಈಗ ಈ ಕಾಮಗಾರಿಗಳು ನಗರಸಭೆ ಕಾಮಗಾರಿ ಇಲ್ಲ. ನೀವು ನೋಡಬೇಕು, ಉದಾಹರಣೆಗೆ ನಮ್ಮ ದೇವಸ್ಥಾನದ ಮುಂದೆನೇ ಈಗ ಒಂದು ವರ್ಷನೋ ಇದು ಡಕ್ ಹಾಕಿ ಈಗ ಹಬ್ಬ ಮಾಡಿದಾಗ ಸಾವಿರಾರು ಕೊಂಡಕ್ಕೆ ಸೌದೆ ಬರ್ತದೆ, ಟನ್ನೇಜ್ ಎಲ್ಲ ಈ ಥರ ಎಲ್ಲ ಓಡಾಡುತ್ತಾವು. ಇಂಥ ಕಳಪೆ ಕಾಮಗಾರಿ ಮಾಡಿ ಬಸ್ಸು ತಿರುಕೋತವೆ. ಇವಕ್ಕೆಲ್ಲ ಈ ಥರ ಕಳಪೆ ಕಾಮಗಾರಿ ಮಾಡಿ ಯಾರು ಈ ಕಡೆ ಜನಪ್ರತಿನಿಧಿಗಳು ಗಮನ ಹರಿಸ್ತಾ ಇಲ್ಲ. ಮತ್ತು ನಮ್ಮ ನಗರಸಭೆ ಅಧಿಕಾರಿಗಳು ಕೂಡ ಈ ಕಡೆ ಇಲ್ಲ. ಇವಾಗ ನಮ್ಮ ನಗರಸಭೆ ಕಾರ್ಮಿಕರು ಬಂದು ದೇವಸ್ಥಾನ ಹತ್ರ ನಾವು ಅವ್ರನ್ನ ನೋಡಪ್ಪ ಇದೊಂದು ಸ್ವಲ್ಪ ನೀರು ಕಟ್ಕೊಂಡದೆ, ಆ ಕಬ್ಬಣ ಎಲ್ಲ ಕಟ್ ಮಾಡಿಕೊಟ್ಟು ಈಗ ಇದನ್ನ ಕ್ಲಿಯರ್ ಮಾಡವ್ರೆ. ಇವಾಗ ನೀವೇ ಬೇಕಾದ್ರೆ ಖುದ್ದಾಗಿ ಆ ಕಡೆ ನೋಡ್ಬೋದು. ದೇವಸ್ಥಾನ ಇಂಥ ಇತಿಹಾಸ ಇರೋ ದೇವಸ್ಥಾನದ ಮುಂದೆನೇ ಈ ಥರ, ಇನ್ನು ಬೇರೆ ಕಡೆ ಯಾವ ಥರ ಅನ್ನೋ ಒಂದೊಂದು ಅನುಮಾನ ನಮ್ಮನ್ನ ಕಾಡ್ತಾ ಇದೆ. ಕೋಟೆ ಮಾರಮ್ಮ ಸೇವಾ ಸಮಿತಿಯೊಳಗೆ ನಾವು ಒಬ್ಬರು ಹಾಗೆ ಈ ದೇವಸ್ಥಾನ ಸೇವೆ ಮಾಡ್ತಾಯಿದ್ದೀವಿ. ಇಲ್ಲಿ ವರ್ಷ ಕೊಂಡ ಬಂಡಿ ನಡೀತದೆ. ಜೊತೆಗೆ ಈ ಗ್ರಾಮದೇವಿ ತಿಟ್ಮನಹಳ್ಳಿ, ಕೋಟ್ಮನಹಳ್ಳಿ, ಕಳ್ಳಿ ಹೊಸೂರು, ರಾಂಪುರ, ಯಲೇಕೆರೆ, ಈ ಕೋಟೆ ಮಂಗಳಾರಪೇಟೆಗೆ ಸೇರಿದಂಥ ಈ ದೇವಸ್ಥಾನದಲ್ಲಿ ಈ ಮಟ್ಟಕ್ಕೆ ಕಾಮಗಾರಿ ಮಾಡವ್ರೆ. ಈ ಮೋರಿ ಮತ್ತು ರೋಡಲ್ಲಿರುವಂಥ ಮನೆಗಳೆಲ್ಲ ಸ್ಯಾನಿಟರಿ ಎಲ್ಲನೂ ಈ ಮೋರಿಗೆ ಬಿಟ್ಟವ್ರೆ. ದಯವಿಟ್ಟು ಈ ಮೋರಿ ಮತ್ತು ಈಗ ಜಾಗ ನಾವು ದಯವಿಟ್ಟು ಕ್ಲಿಯರ್ ಮಾಡಿಕೊಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಳ್ಕೊಡ್ತೀವಿ, ದಯವಿಟ್ಟು ಕ್ಲಿಯರ್